ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ, ಸಮ ಸಮ. ಈ ಕೆಸರಿಗೋಸ್ಕರ ಉಸಿರು ಬಿಟ್ಟವರೇ ಜಾಸ್ತಿ. ಹುಟ್ಟುವುದಕ್ಕಿಂತ ಮುಂಚೆಯೇ ವೈರತ್ವ ಹುಟ್ಟಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ರಿವ್ಯೂ ಮಾಡ್ತಿರುವ ಸಿನಿಮಾ ಕರಾವಳಿ. ಹೌದು ಫ್ರೆಂಡ್ಸ್, ನೋಡೋಣ ಯಾವ ರೀತಿ ಸಿನಿಮಾ ಕೂಡ ಇರುತ್ತೆ ಅಂತ. ಈ ಸಿನಿಮಾದ ಅಭಿನಯ ಹೇಗಿದೆ, ನಿಮ್ಮ ಸಮಯ ಮತ್ತು ಹಣಕ್ಕೆ ಇದು ವ್ಯಾಲ್ಯೂ ಕೊಡ್ತಾ ಒಂದು ಕರಾವಳಿ ಭಾಗದ ಹಿನ್ನೆಲೆ ಇರುವ ಕಥೆ ಅಂತ ಹೇಳ್ಬೋದು. ಕುಟುಂಬ, ಭಾವನೆ, ಸಸ್ಪೆನ್ಸ್ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಕೂಡ ಒಟ್ಟಿಗೆ ಸೇರಿಸಿ ಕಥೆಯನ್ನು ಕೂಡ ಕಟ್ಟಲಾಗಿದೆ. ಮೊದಲ ಭಾಗ ನಿಧಾನವಾಗಿ ಸಾಗಿದ್ದರೂ ಕೂಡ ಎರಡನೇ ಭಾಗದಲ್ಲಿ ಕಥೆ ವೇಗ ಪಡೆದು ಪ್ರೇಕ್ಷಕರನ್ನು ಕೂಡ ಹಿಡಿದಿಡಲು ಪ್ರಯತ್ನಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ನೋಡುತ್ತದೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಕೂಡ ನೋಡೋಣ. ಯಾಕಂದರೆ ಇದು ಕರಾವಳಿ ಮೂವಿ ಆಗಿರುತ್ತೆ, ಅದರಲ್ಲಿ ಕರಾವಳಿ ಏನೆಲ್ಲ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೋಡೋಣ. ನಟ ನಟಿಯರ ಅಭಿನಯ ನೈಜವಾಗಿ ಕಾಣುತ್ತಂತೆ ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖ ಪಾತ್ರದ ಎಲಿಮೇಷನ್ ಸೀನ್ಸ್ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಲವೆಡೆ ಸನ್ನಿವೇಶಗಳಿಗೆ ಕೂಡ ಉತ್ತಮವಾದ ಸಪೋರ್ಟ್ ಅನ್ನು ಕೂಡ ನೀಡುತ್ತೆ. ಕರಾವಳಿಯ ಸುಂದರ ಲೊಕೇಶನ್ಗಳನ್ನು ಕೂಡ ಕ್ಯಾಮರಾ ಅದ್ಭುತವಾಗಿ ಹಿಡಿದಿದೆ ಅಂತ ಹೇಳ್ಬೋದು. ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ಗಳಲ್ಲಿ ಕೂಡ ಒಂದಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಕರಾವಳಿಯ ಭಾಗದ ಕೆಲವು ಸನ್ನಿವೇಶನ ಕೂಡ ಅದ್ಭುತವಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಹಂಗಾಗಿ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗದ ಸನ್ನಿವೇಶ ಕೂಡ ಹೇಳ್ಬೋದು. ಇಲ್ಲಿ ನೋಡೋಣ ಪ್ಲಸ್ ಮತ್ತು ಮೈನಸ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳ್ಬೋದು. ಕರಾವಳಿ ಸಿನಿಮಾದಲ್ಲಿ ಕರಾವಳಿ ಹಿನ್ನೆಲೆಯ ಸುಂದರವಾದ ದೃಶ್ಯಗಳು ಅದು ಪಾಸಿಟಿವ್ ಅಲ್ಲಿದೆ. ಇನ್ನು ಉತ್ತಮ ಅಭಿನಯ, ಭಾವಾತ್ಮಕ ಕ್ಷಣಗಳು ಅಂತ ಹೇಳ್ಬೋದು. ಪ್ರತಿಯೊಂದರಲ್ಲಿ ಕೂಡ ಭಾವಾತ್ಮಕ ಕ್ಷಣಗಳು ಇದೆ, ಬಟ್ ಅಷ್ಟೊಂದು ಇರಲ್ಲ ಅಂತ ಕೂಡ ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ತುಂಬಾ ಇದೆ. ಹಂಗಾಗಿ ಪ್ಲಸ್ ಪಾಯಿಂಟಲ್ಲಿ ಇದೆ. ಮೈನಸ್ ಪಾಯಿಂಟಲ್ಲಿ ಮೊದಲ ಭಾಗ ಸ್ವಲ್ಪ ನಿಧಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಓಕೆ ಓವರಾಲ್, ಯಾಕಂದರೆ ಕೆಲವು ಸನ್ನಿವೇಶ ಕೂಡ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಪೀಡ್ ಆಗುತ್ತೆ. ಕೆಲವು ಸನ್ನಿವೇಶಗಳು ಇನ್ನಷ್ಟು ಗಟ್ಟಿಯಾಗಿರಬಹುದಿತ್ತು ಅಂತ ಕೂಡ ಇಲ್ಲಿ ಮೈನಸ್ ಪಾಯಿಂಟಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾವು. ಒಟ್ಟಾರೆಯಾಗಿ ಕರಾವಳಿ ಒಂದು ಒಳ್ಳೆಯ ಒಮ್ಮೆ ನೋಡ್ಬೋದಾದ ಸಿನಿಮಾ. ಕರಾವಳಿ ಸಂಸ್ಕೃತಿ, ಭಾವನಾತ್ಮಕ ಕಥೆಗಳು ಮತ್ತು ಡ್ರಾಮಾ ಇಷ್ಟಪಡುವವರಿಗೆ ಈ ಸಿನಿಮಾ ಕೂಡ ಖಂಡಿತವಾಗಿ ಇಷ್ಟವಾಗ್ಬೋದು. ಯಾಕಂದರೆ ಕರಾವಳಿ ಕೂಡ ಒಂದು ಟಾಪ್ ಲೆವೆಲ್ ಮೂವಿ ಅಂತ ಹೇಳ್ಬೋದು. ನೀವು ಕೂಡ ಒಂದು ಸಲ ಆದರೂ ಕೂಡ ನೋಡಲೇಬೇಕು. ಈ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಅದ್ರ ಜೊತೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ ಹೇಳ್ತಾ ಟಾಟಾ, ಬಾಯ್ ಬಾಯ್.